ಡೂ ಐ ಡಿಸರ್ವ್? ನಾನು ತುಂಬಾ ಸರ್ತಿ ಯೋಚನೆ ಮಾಡಿ ಮಲ್ಕೊಂಡಿದ್ದೀನಿ ಗೊತ್ತಾ, ಇಗ್ನೋರ್ ಮಾಡಿ ಬಿಸಾಕಿದ್ರೆ ಆಯ್ತು ಅಂದ್ಬಿಟ್ಟು. ಆಲ್ಮೋಸ್ಟ್ ಒಂದು 20 ದಿವಸ ಆಯ್ತು. ಇಷ್ಟು ಬೆಳ್ಳಗ್ ನಾನಿಲ್ಲ, ಬ್ರೇಸ್ಲೆಟ್ ಕಳ್ದೋಯ್ತಲ್ಲ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ವಿಡಿಯೋಗೆ. ಇವತ್ತು ರ್ಯಾಂಡಮ್ ಡೇ ಇನ್ ಮೈ ಲೈಫ್ ಆಗಿರುತ್ತೆ, ಅದಕ್ಕೆ ಈ ತರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ತಿದ್ದೆ. ಇದು ಬೆಳಗ್ಗೆನೆ ಒಂಚೂರು ಲೇಟ್ ಆಗಿದೆ, ಅಂದ್ರೆ 9 ಗಂಟೆ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಬಿಕಾಸ್ ನಂಗೆ ರಜಾ ಅಲ್ವಾ, ಇವಾಗ ನಂಗೆ ಯಾವುದು ಶೂಟಿಂಗ್ ಎಲ್ಲ ಇಲ್ಲ. ಅದಕ್ಕೆ ನಾನು ಆರಾಮಾಗಿ ಎದ್ದು ನನ್ನ ಪರ್ಸನಲ್ ಕೆಲಸಗಳನ್ನ ಮಾಡಿಕೊಂಡು, ಬ್ರ್ಯಾಂಡ್ ಕೆಲಸಗಳನ್ನ ಮಾಡಿಕೊಂಡು ಆರಾಮಾಗಿದ್ದೀನಿ, ಇಲ್ಲ ಅಂತಲ್ಲ. ಗಾಡ್ಸ್ ಗ್ರೇಸ್ ಚೆನ್ನಾಗಿದ್ದೀನಿ. ಶೂಟ್ಸ್ ಇದ್ರೆ ಖಂಡಿತ ಅಪ್ಡೇಟ್ ಮಾಡ್ತೀನಿ. ಇವತ್ತು ನನಗೆ ಏನೂ ಕೆಲಸ ಇಲ್ಲ ಆಯ್ತಾ, ಬರೀ ತಿನ್ನೋದು ಮಲಗೋದು ಅಷ್ಟೇ ಕೆಲಸ. ಅದಕ್ಕೆ ನಾನು ರ್ಯಾಂಡಮ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು, ಏನು ಮಾಡಬೇಕು ಅಂತ ಗೊತ್ತಾಗಿದೆ. ಬಿಕಾಸ್ ವೈ ನಾಟ್ ವ್ಲಾಗ್, ಬಿಕಾಸ್ ನೀವೆಲ್ಲರೂ ತುಂಬ ಇಷ್ಟಪಟ್ಟು ನನ್ನ ವ್ಲಾಗ್ಸ್ನ ನೋಡ್ತೀರಾ. ಆ್ಯಂಡ್ ನಂಗೆ ತುಂಬ ಖುಷಿ ಆಗೋದು ಏನು ಅಂತಂದರೆ, ತುಂಬ ಬ್ಲೆಸ್ಡ್ ಅಂತ ಅನಿಸುತ್ತೆ ನಾನು. ನೀವು ಎಲ್ಲರೂ ಅಷ್ಟು ಚಂದ ಬಂದು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಟೈಮ್ನ ಕೊಟ್ಟು ಅಷ್ಟೆಷ್ಟು ಉದ್ದುದ್ದ ಕಮೆಂಟ್ನ ಹಾಕ್ತೀರಾ. ಅದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಹೃದಯ ಎಷ್ಟು ದೊಡ್ಡದು ಅಂತ ಅಂದ್ಬಿಟ್ಟು. ಎಲ್ರಿಗೂ ಆ ಥರ ದೊಡ್ಡ ಮನ್ಸು ಇರಲ್ಲ, ಅಪ್ರಿಷಿಯೇಟ್ ಮಾಡೋ ಮನ್ಸು ಬರೋದು ಇಲ್ಲ. ಎಷ್ಟೋ ಜನ ಅದನ್ನು ಹಿಡಿದಿಟ್ಕೊತಾರೆ, ಯಾಕೆ ಹೇಳಬೇಕು ಅಂತಲೂ ಇರ್ತಾರೆ ತುಂಬ ಜನ. ಬಟ್ ನೀವು ಎಲ್ಲರೂ ನನ್ನ ವ್ಲಾಗ್ಸ್ನ ನೋಡಿ ಟೈಮ್ ತೊಗೊಂಡು ಕಮೆಂಟ್ ಮಾಡ್ತೀರಾ. ಎಷ್ಟೋ ಸರ್ತಿ ನಾನು ಅಂದ್ಕೊಳ್ತಿರ್ತೀನಿ ಗೊತ್ತಾ, ಡೂ ಐ ಡಿಸರ್ವ್ ಅಂತ ಅನಿಸ್ತಿರುತ್ತೆ. ಬಿಕಾಸ್ ನಾನು ಏನು ಮಾಡಿದ್ದೀನಿ ಅವರಿಗೆ ಅಂದ್ಬಿಟ್ಟು ಅವ್ರು ನನಗೆ ಇಷ್ಟು ಚಂದ ಕಮೆಂಟ್ಗಳನ್ನ ಹಾಕ್ತಾರೆ, ಇಷ್ಟು ಖುಷಿ ಪಡ್ತಾರೆ, ನನ್ನ ನೋಡಿ ಅಪ್ರಿಷಿಯೇಟ್ ಮಾಡ್ತಾರೆ, ನನ್ನ ಬಗ್ಗೆ ಹೊಗಳ್ತಾರೆ, ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ನಂಗೆ ಗೊತ್ತಿಲ್ಲ ನಾನು ಏನಿದ್ದೀನಿ ಅಂತ ಅಂದ್ಬಿಟ್ಟು, ಬಟ್ ನೀವು ಎಲ್ಲರೂ ಬಂದು ಅಷ್ಟು ಚಂದ ಹೇಳ್ತೀರಾ ಗೊತ್ತಾ. ನಾನು ತುಂಬ ಸರ್ತಿ ಯೋಚನೆ ಮಾಡಿ ಮಲ್ಕೊಂಡಿದ್ದೀನಿ ಗೊತ್ತಾ, ನಾನು ಏನು ಮಾಡಿದ್ದೀನಿ ಇವರಿಗೆಲ್ಲ, ಇವ್ರು ಚೆನ್ನಾಗಿ ಬಂದು ಕಮೆಂಟ್ ಹಾಕ್ತಾರೆ, ನಾನು ಏನು ಚೇಂಜ್ ಮಾಡಿದ್ದೀನಿ. ನಾನು ಯಾವತ್ತೂ ಅವ್ರನ್ನ ಡೈರೆಕ್ಟಾಗಿ ನೋಡಿಲ್ಲ, ಯಾವತ್ತೂ ಅವ್ರನ್ನ ಮೀಟ್ ಮಾಡಿಲ್ಲ, ಅವ್ರಿಗೆ ಯಾವತ್ತೂ ನಾನು ಸಹಾಯ ಮಾಡಿಲ್ಲ, ಏನೂ ಇಲ್ಲ. ಬಟ್ ಆದರೂ ಬಂದು ನನ್ನ ವೀಡಿಯೋಸ್ನ ನೋಡಿ ನನ್ನ ಕಮೆಂಟ್ ಎಲ್ಲ ಮಾಡ್ತಾರೆ ಅಂತ ತುಂಬ ಸರ್ತಿ ಅಂದ್ಕೊಂಡಿದ್ದೀನಿ. ಎಷ್ಟು ಸರ್ತಿ ನಾನು ಥ್ಯಾಂಕ್ಸ್ ಹೇಳಿದ್ದೀನಿ ದೇವರಿಗೆ ಅಂದರೆ ಲೆಕ್ಕನೇ ಇಲ್ಲ, ಅಷ್ಟು ಸರ್ತಿ ಥ್ಯಾಂಕ್ಸ್ ಹೇಳಿದ್ದೀನಿ. ನೀವೆಲ್ಲರೂ ಸಿಕ್ಕಿರೋದೇ ಒಂದು ಪುಣ್ಯ ನನಗೆ. ಹಂಗೆ ನೋಡೋಕೆ ಹೋದರೆ ತುಂಬ ಖುಷಿ ಆಗುತ್ತೆ ನನಗೆ, ಒಂಥರ ಚಂದ ಅನಿಸುತ್ತೆ ನನಗೆ. ನಾನು ಯಾಕೆ ಎಲ್ರಿಗೂ ರಿಪ್ಲೈ ಮಾಡ್ತೀನಿ ಅಂದರೆ ಇದು ಒಂದೇ ಕಾರಣ. ಬಿಕಾಸ್ ನಾನು ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ, ಬಟ್ ನೀವು ಬಂದು ನನ್ನ ವೀಡಿಯೋಸ್ನ ನೋಡಿ ಕಮೆಂಟ್ ಮಾಡ್ತೀರಾ, ಎಷ್ಟು ಚೆನ್ನಾಗಿ ನನ್ನ ಜಡ್ಜ್ ಮಾಡ್ತೀರಾ, ಅದು ನಂಗೆ ತುಂಬ ಖುಷಿ ಆಗುತ್ತೆ. ಅದಕ್ಕೆ ನೀವು ನಿಮ್ಮ ಪ್ರೆಷಿಯಸ್ ಟೈಮ್ನ ಕೊಟ್ಟು ನನ್ನ ವಿಡಿಯೋಸ್ನ ನೋಡಿ ನೀವು ನನಗೆ ಕಮೆಂಟ್ ಮಾಡ್ತೀರಂದರೆ ಅಫ್ಕೋರ್ಸ್ ನಾನು ನನ್ನ ಟೈಮ್ನ ಕೊಟ್ಟು ನಿಮಗೆ ರಿಪ್ಲೈ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಆ್ಯಂಡ್ ನಾನು ಸದಾ ಕಾಲ ಮಾಡ್ತೀನಿ, ಅದು ಎಷ್ಟೇ ಕಮೆಂಟ್ಸ್ ಬಂದರೂ ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಆ್ಯಂಡ್ ಯಾರೋ ರೀಸೆಂಟಾಗಿ ಕಮೆಂಟ್ ಹಾಕಿದ್ರು ಆಯಿತಾ, ನೀವೇನಾದರೂ ದೊಡ್ಡದಾಗಿ ಬೆಳೆದ್ಬಿಟ್ರೆ ಆವಾಗಲೂ ನಮ್ಮ ಕಮೆಂಟ್ ರಿಪ್ಲೈ ಮಾಡ್ತೀರಂತ. ಖಂಡಿತ ರಿಪ್ಲೈ ಮಾಡ್ತೀನಿ, ಇಲ್ಲ ಅಂತ ಅಲ್ಲ. ಬಿಕಾಸ್ ಏನು ರಿಪ್ಲೈ ಮಾಡ್ದಿರೋಷ್ಟು ಏನು ನಾನು ಬ್ಯುಸಿ ಇರಲ್ಲ, ಅಥವಾ ಯಾರೇ ಆಗಲಿ ಜಗತ್ತಲ್ಲಿ ಎಂಥವರೇ ಆಗಿರಲಿ ಫ್ರೀ ಇದ್ದೇ ಇರ್ತಾರೆ, ಯಾವಾಗಲೂ ಬ್ಯುಸಿಯಾಗಿರಲ್ಲ ಅವರು. ಸುಮ್ಮನೆ ಹಂಗೆ ಹೇಳ್ಕೊಳ್ಳೋದು ಅಷ್ಟೇ ಬ್ಯುಸಿಯಾಗಿರ್ತೀವಿ ಅಂತ ಅಂದ್ಬಿಟ್ಟು. ಆಫ್ಕೋರ್ಸ್ ನಾನು ಬ್ಯುಸಿಯಾಗಿರ್ತೀನಿ, ಇಲ್ಲ ಅಂತ ನಾನು ಹೇಳಲ್ಲ. ನಾನು ಬ್ರ್ಯಾಂಡ್ ಶೂಟ್ ಮಾಡ್ತಿರ್ತೀನಿ, ಇಲ್ಲ ಮನೆ ಕೆಲಸ ಮಾಡ್ತಿರ್ತೀನಿ, ಏನೋ ಒಂದು ಮಾಡ್ತಿರ್ತೀನಿ, ಬ್ಯುಸಿ ಅಂತ ಹೇಳ್ತೀನಿ. ಅಟ್ಲೀಸ್ಟ್ ನಾನು ಟ್ರಾವೆಲ್ ಮಾಡೋಕ್ಕಾಗ ಫ್ರೀ ಇರ್ತೀನ, ಸುಮ್ಮನೆ ಕೂತಿರ್ತೀನ, ಖಂಡಿತ ಕೂತಿರ್ತೀನಿ. ರಾತ್ರಿ ನೀವು ನಿದ್ದೆ ಬರೋ ತನಕ ಸುಮ್ಮನೆ ಮಲ್ಕೊಂಡಿರ್ತೀನ, ಖಂಡಿತ ಮಲ್ಕೊಂಡಿರ್ತೀನಿ. ಆ ಟೈಮಲ್ಲಿ ನಾನು ರಿಪ್ಲೈ ಮಾಡ್ಬೋದಲ್ವ. ನಾನು ಆವಾಗಲೇ ರಿಪ್ಲೈ ಮಾಡೋದು ಜಾಸ್ತಿ, ಮಲ್ಕೊಳ್ಳೋ ಟೈಮಲ್ಲಿ ರಿಪ್ಲೈ ಮಾಡ್ತೀನಿ, ಇಲ್ಲಾಂದರೆ ಊಟದ ಟೈಮಲ್ಲಿ ರಿಪ್ಲೈ ಮಾಡ್ತೀನಿ, ಇಲ್ಲಾಂದರೆ ಟ್ರಾವೆಲ್ ಮಾಡೋ ಟೈಮಲ್ಲಿ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನನಗೆ ತುಂಬ ಖುಷಿದೆ ನಿಮಗೆ ರಿಪ್ಲೈ ಮಾಡೋದ್ರಲ್ಲಿ, ಇನ್ನೂ ತುಂಬ ಖುಷಿದೆ ನಿಮ್ಮ ಕಮೆಂಟ್ಸ್ನ ಓದೋದ್ರಲ್ಲಿ. ಅಫ್ಕೋರ್ಸ್ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ, ಒಂದೋ ಎರಡೋ ಬರುತ್ತೆ ಅಷ್ಟೇ, ಅದಕ್ಕೆ ತಲೆ ಕೆಚ್ಕೊಬಾರ್ದು. ನಾನು ಮುಂಚೆ ಮಾಡ್ತಿದ್ದೆ ವೀಡಿಯೋಸ್ ಆಯಿತಾ, ಆಮೇಲೆ ಡಿಸೈಡ್ ಮಾಡಿದೆ ಯಾಕೆ ರಿಪ್ಲೈ ಮಾಡಲಿ, ಇಗ್ನೋರ್ ಮಾಡಿ ಬಿಸಾಕಿದ್ರೆ ಆಯಿತು ಅಂದ್ಬಿಟ್ಟು ಇಗ್ನೋರ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಇವಾಗ ನಾನು ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಇನ್ನೊಂದು ದಿನದ ನಂಗೆ ಅಷ್ಟು ಬರೋದು ಇಲ್ಲ, ನಾನು ಆ ಥರ ಇಟ್ಕೊಂಡು ಇಲ್ಲ ಕೊಂಡ್ರು, ನನಗೆ ಆ ಥರ ಇರೋಕ್ಕೂ ಇಷ್ಟಪಡಲ್ಲ. ಒಂದು ನಾನು ಏನು ನೋಟಿಸ್ ಮಾಡಿದೆ ಅಂತಂದರೆ, ರೀಸೆಂಟ್ ಡೇಸಲ್ಲಿ ಕಾಂಟ್ರವರ್ಸಿ ಮಾಡ್ಕೊಂಡ್ರೆ ಯು ಆರ್ ದಿ ಹೈಲೈಟ್, ಅಂದರೆ ನೀವೇ ಸ್ಟಾರು, ಅದಂತೂ ನಾನು ಅರ್ಥ ಮಾಡಿಕೊಂಡೆ. ಬಿಕಾಸ್ ಕಾಂಟ್ರವರ್ಸಿ ಆದರೆ ತುಂಬ ಥರ ಅವ್ರಿಗೆ ಬೆನಿಫಿಟ್ಸ್ ಇರುತ್ತೆ, ಓಕೆನಾ, ಎಲ್ಲ ಥರ ಬೆನಿಫಿಟ್ಸ್ ಇರುತ್ತೆ. ಅಂದರೆ ಇಫ್ ದೇ ಆರ್ ಇನ್ ಟು ಸೋಷಿಯಲ್ ಮೀಡಿಯಾ, ಅಫ್ಕೋರ್ಸ್ ವ್ಯೂಸ್ ಬೆನಿಫಿಟ್ಸ್ ಇರುತ್ತೆ, ಅಫ್ಕೋರ್ಸ್ ಅರ್ನಿಂಗ್ಸ್ ಬೆನಿಫಿಟ್ಸ್ ಇರುತ್ತೆ, ವೆದರ್ ದೇ ಆರ್ ಇನ್ ಗುಡ್ ಆರ್ ಬ್ಯಾಡ್ ಸಿಚುವೇಶನ್. ಬಟ್ ಅವ್ರಿಗೆ ಒಳ್ಳೆ ಅರ್ನಿಂಗ್ಸ್ ಅಂತೂ ಇದ್ದೇ ಇರುತ್ತೆ, ಒಳ್ಳೆ ಫೇಸ್ ವ್ಯಾಲ್ಯೂ ಅಂತೂ ಇದ್ದೇ ಇರುತ್ತೆ. ಬಟ್ ನನಗೆ ಆ ಥರ ಬೇಡ, ಗೊತ್ತಿಲ್ಲ, ಗೊತ್ತಿಲ್ಲದೆ ಜನ ಆ ಥರ ಕಾಂಟ್ರವರ್ಸಿ ಮಾಡ್ಕೊಳ್ತಾರೋ ಏನೋ ಅಂತ ಅಂದ್ಬಿಟ್ಟು. ಬಟ್ ಸಮ್ ಪೀಪಲ್ ಪರ್ಪಸ್ಲಿ ಡೂ ಇಟ್, ಬಟ್ ಸಮ್ ಬ್ಯಾಡ್ ಲಕ್, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದೇನೋ ಹೇಳಬೇಕು ಅಂದ್ಕೊಂಡೆ, ತಲೆಗೆ ಬರ್ತಿಲ್ಲ, ಏನು ನನಗೊಂದು ಕಮೆಂಟ್ ಬಂದಿತ್ತು ಆಯಿತಾ, ಸೇಯಿಂಗ್ ದ್ಯಾಟ್ ನಾನು ಈ ಥರ ಬೇರೆಯದು ವೀಡಿಯೋಸ್ ನೋಡ್ತೆ, ಬಟ್ ಇವತ್ತು ನಿಮ್ಮ ವಿಡಿಯೋ ನೋಡಿ ತುಂಬ ಖುಷಿ ಆಯಿತು ಅಂತ. ನಾನು ಒಂದು ಕಡೆ ಊಟ ಮಾಡ್ತಿರೋ ವಿಡಿಯೋ, ಅದು ಮನಸಕ್ಕ ಅವ್ರದ್ದು ರಿಸೆಪ್ಷನಿಗೆ ಹೋಗಿದೆ, ಅಲ್ಲಿ ನಾನು ಊಟ ಮಾಡ್ತಿದ್ದೆ, ಕಣ್ಣಿಗೆ ಹೊತ್ಕೊಂಡು ಊಟ ಮಾಡ್ತಿದ್ದೆ. ಆ ಒಂದು ವಿಡಿಯೋ ಸ್ವಲ್ಪ ಓಡಾಡಿದ್ದೆ, ಅದಕ್ಕೆ ಅವರು ಆ ಥರ ಕಮೆಂಟ್ ಹಾಕಿ ನನಗೆ ಆ ವಿಡಿಯೋದು ಲಿಂಕನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರು. ಥ್ಯಾಂಕ್ ಯು ಸೋ ಮಚ್.
ನಾನು ತುಂಬ ಆ ಥರ ಸಿಕ್ಕಾಕೊಳ್ಳಲ್ಲ, ಅಂದರೆ ಆ ಥರ ವೀಡಿಯೋಸಿಗೆ ನಾನು ಬೀಳಲ್ಲ. ಯಾಕೆಂದರೆ ಆ ಥರ ಸೋಷಿಯಲ್ ಮೀಡಿಯಾದವರಿಗೆ ನನಗೆ ಗೊತ್ತಿಲ್ಲ ಆಯಿತಾ. ನಾನು ಈ ಥರ ನಾರ್ಮಲ್ ಟಿ ವಿಯಲ್ಲಿ ಮೀಡಿಯಾ ಎಲ್ಲ ಬರ್ತಾ ಇತ್ತು, ಅವ್ರಿಗೆ ನಾನು ಪರಿಚಯ ಇದ್ದೀನಿ. ಬಿಕಾಸ್ ಸುಮಾರು ಜನ ನನ್ನ ಕಾಂಟ್ಯಾಕ್ಟಲ್ಲೂ ಇದ್ದಾರೆ ಆ್ಯಂಡ್ ತುಂಬ ಜನ ನನಗೆ ಇಂಟರ್ವ್ಯೂಸ್ಗೂ ಕೇಳ್ತಾರೆ ಆಯಿತಾ. ಬಟ್ ನಾನು ಇಗ್ನೋರ್ ಮಾಡ್ತೀನಿ. ಅಂದರೆ ಇದೆಯಾ ನೆಸೆಸರಿ ಇದ್ದರೆ ಮಾತ್ರ ಇಂಟರ್ವ್ಯೂ ಕೊಡ್ತೀನಿ, ಇಲ್ಲಾಂದರೆ ಇಲ್ಲ. ನನಗೂ ಅಲ್ಲಿನ ಪಬ್ಲಿಕ್ ಟಿ ವಿ ಆಗಿರ್ಬೋದು ಅಥವಾ ಬೇರೆ ಬೇರೆ ನ್ಯೂಸ್ಗಳಾಗಿರ್ಬೋದು ಎಲ್ಲರೂ ಪರಿಚಯ ಇದ್ದಾರೆ. ಬಟ್ ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸಲ್ಲ. ಆ್ಯಂಡ್ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇಂಟ್ರೆಸ್ಟ್ ತೋರಿಸಲ್ಲ. ಯಾಕೆ ಅಂದರೆ ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ನನ್ನ ಕಣ್ಮುಂದೆ ನಾನು ನೋಡಿದ್ದೀನಿ. ನಾನು ನಮ್ಮಮ್ಮ ನಮ್ಮ ಚೇತು ಅಣ್ಣ ಇದೇ ರಿಸೆಪ್ಷನಿಗೆ ಹೋದಾಗ 3 ಜನ ಹುಡುಗಿರು ನನ್ನ ವಿಡಿಯೋಸ್ನ ಅಂದರೆ ಅವ್ರು ಆಲ್ರೆಡಿ ಬಂದುಬಿಟ್ಟಿದ್ದಾರೆ ಆಯಿತಾ. ಬಂದು ಸುತ್ತಾಡಿದ್ದಾರೆ. ತಿರ್ಗಾ ಅವರು ಬರೋ ಥರ ಎಂಟ್ರಿ ವಿಡಿಯೋ ತಗೊಳ್ಳೋ ಥರ, ಇವ್ರು ಬರ್ತಿದ್ದಾರೆ ಆರ್ಟಿಸ್ಟ್. ಇವಾಗ ನೋಡಿದ್ರಲ್ವ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಆಗ್ತಾರೆ, ಇವ್ರ ಮದ್ವೆಗೆ ಇವ್ರು ಬಂದರು, ಇವ್ರು ಇದಕ್ಕೆ ಇವ್ರು ಬಂದರು ಅಂತ ಅಂದ್ಬಿಟ್ಟು. ಸೊ ಆ ಥರ ಇವರೇ ಮಾಡಿಸ್ಕೊಳ್ತಾ ಇದ್ರು. ಐ ನೆವರ್ ಡೂ ಸಚ್ ಥಿಂಗ್ಸ್ ಬಿಕಾಸ್ ನಂಗೆ ಆ ಥರ ಇಷ್ಟ ಇಲ್ಲ. ಅವ್ರಿಗೆ ನಾನು ಯಾರು ಅಂತ ಗೊತ್ತಾಗಿ ಬಂದು ವಿಡಿಯೋನ ಕ್ಯಾಪ್ಚರ್ ಮಾಡಬೇಕೆ ಹೊರತು ನಾನು ಹೋಗಿ ನಾನು ಇಂಥೋಳು ಬಂದು ನಾನು ವಿಡಿಯೋನ ಕ್ಯಾಪ್ಚರ್ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಅದು ಈ ಥರ ಸೋಷಿಯಲ್ ಮೀಡಿಯಾದವ್ರಿಗೆ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಬಿಕಾಸ್ ನಾನು ತುಂಬ ಕಡಿಮೆ ಕಾಣಿಸ್ಕೊಂಡಿರೋದು, ನಿಮ್ಗೆ ಎಲ್ರಿಗೂ ಗೊತ್ತು. ಆ ಥರ ನಾನು ಕಾಣಿಸ್ಕೊಳ್ಳೋದೇ ಇಲ್ಲ. ಹಾರ್ಡ್ಲಿ ನಾನು ಆ ಥರ ಕಾಣಿಸ್ಕೊಂಡಿರೋದು 2 ವಿಡಿಯೋದಲ್ಲಿ. ಒಂದು ನನ್ನ ವಿಡಿಯೋದಲ್ಲಿ ಒಬ್ರು ಕೊಲಾಬ್ ಕೊಟ್ಟಿದ್ದಾರೆ, ಇನ್ನೊಂದು ಮೊನ್ನೆ ಊಟ ತಿಂದಿದ್ದು. ಅವ್ರು ನನ್ನ ಹೆಸರು ಕೂಡ ಗೊತ್ತಿಲ್ಲ ಆಯಿತಾ. ನೋಡಿ ಬೇಕಿದ್ರೆ ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವರು ಸೀರಿಯಲ್ ನಟಿ ಅಂತ ಹಾಕಿದ್ದಾರೆ, ನನ್ನ ಹೆಸರು ಹಾಕಿಲ್ಲ. ಅದರಲ್ಲೂ ಸುಮಾರು ಜನ ಕಮೆಂಟ್ ಹಾಕಿದ್ದಾರೆ, ಏನು ಒಬ್ಬರೇ ಕಣ್ಣು ಹೊತ್ಕೊಂಡು ತಿನ್ನೋದು ಹಂಗೆ ಹಿಂಗೆ ಅಂತ. ಪರವಾಗಿಲ್ಲ, ಪಾಪ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಆ ಥರ ಹಾಕಿರ್ತಾರೆ. ಹಂಗೆ ನೋಡೋಕೆ ಹೋದರೆ ಎಷ್ಟೋ ಜನ ಹೇಳೋದು ಕರೆಕ್ಟ್ ಅನ್ಸುತ್ತೆ. ಇವರು ತಿನ್ನೋದು, ಎಂಟ್ರಿ ಬರೋದು ಅದೆಲ್ಲ ಹಾಕಿರ್ತಾರಲ್ಲ, ಅವಾಗ ಆಬ್ವಿಯಸ್ಲಿ ಯಾರಿಗಾದ್ರೂ ಟ್ರಿಗರ್ ಆಗುತ್ತೋ, ಇವರೊಬ್ಬರೇ ಈ ಥರ ತಿಂತಾರಾ, ಇವರೊಬ್ಬರೇ ಈ ಥರ ಮಾಡ್ತಾರಾ ಅಂತ ಎಲ್ಲರೂ ಮಾಡ್ತಿರ್ತಾರೆ ಜಗತ್ತಲ್ಲಿ. ಬಟ್ ಏನು ಅಂದರೆ ಸ್ವಲ್ಪ ಫೇಸ್ ವ್ಯಾಲ್ಯೂ ಇರೋದಕ್ಕೆ ಈ ಥರ ವಿಡಿಯೋಸ್ನ ಮಾಡಿ ಹಾಕ್ತಾರೆ ಅಷ್ಟೇ, ಇನ್ನೇನೂ ಇಲ್ಲ. ಇಲ್ಲಾಂದರೆ ಅವನ ಮೂಸು ನೋಡಲ್ಲ ಅಂತ ನನಗೆ ಗೊತ್ತು. ಆ್ಯಂಡ್ ನಾನು ಈ ಥರ ಇದಕ್ಕೆಲ್ಲ ಬೆಳಕ್ಕೆ ಇಷ್ಟಪಡಲ್ಲ. ನಾನು ಒಂದಿನ ದೊಡ್ಡದಾಗಿ ಫೇಮಸ್ ಆಗಿ ಅವರೇ ಬಂದು ನನ್ನ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಬೇಕು ಅಂತ ತುಂಬ ಆಸೆ ಪಡ್ತೀನಿ. ಆ್ಯಂಡ್ ಆ ಥರ ಒಂದಿನ ಬಂದೇ ಬರುತ್ತೆ. ಸೊ ಲೆಟ್ಸ್ ಸಿ. ದೇವ್ರ ದಯೆಯಿಂದ ಎಲ್ಲರೂ ಒಂದೊಂದೇ ಆಗುತ್ತೆ, ಕಾಯಬೇಕು ಅಷ್ಟೇ, ಪೇಷನ್ಸ್ ಇರಬೇಕು. ನಂಗೆ ಮುಂಚೆ ಆ ಪೇಷನ್ಸ್ ಇರಲಿಲ್ಲ, ಬಟ್ ಕಲ್ತ್ಕೊಂಡೆ ನಾನು. ಅದನ್ನು ಅರ್ಥ ಮಾಡಿಕೊಂಡೆ, ಇಲ್ಲ ನನ್ನ ಲೈಫಲ್ಲಿ ಏನಾಗಬೇಕು ಅಂತ ಭಗವಂತ ಬರೆದಿರ್ತಾನೆ. ಆದರೆ ಖಂಡಿತ ಒಂದು ಹಾಳೆ ಅಂತೂ ಖಾಲಿ ಬಿಟ್ಟಿರ್ತಾನೆ, ಅದನ್ನು ನಾನು ಬರ್ಕೋಬೇಕು. ಆ ಹಾಳೆ ಟರ್ನ್ ಆಗ್ಬಿಡ್ತು ಅಂದರೆ ಮುಗೀತು ನನ್ನ ಟರ್ನ್, ನಾನೇನು ಮಾಡೋಕ್ಕಾಗಲ್ಲ. ಆಮೇಲೆ ದೇವ್ರಿಗೆ ಬರ್ದಂಗೆ ಇರುತ್ತೆ. ಆ್ಯಕ್ಚುಲಿ ಒಂದು ಸಾಲಿದೆ ಗೊತ್ತಾ, ಅರ್ಜುನ ಒಂದು ಮಾಧವನ ಕೇಳ್ತಾರೆ, ತಂದೆ ಎಲ್ಲ ನಿನ್ನಿಚ್ಛೆಯಂತೆ ಆಗ್ತಾ ಇದೆ, ಸೊ ನಾನು ಯಾಕೆ ಪ್ರಯತ್ನ ಪಡಬೇಕು ಅಂತ. ಆಗ ಭಗವಂತ ಹೇಳ್ತಾರೆ, ಯಾರಿಗೆ ಗೊತ್ತು, ಆ ಹಾಳೆಯಲ್ಲಿ ಪ್ರಯತ್ನ ಪಟ್ಟು ನೋಡು, ನೀನು ಅನ್ಕೊಂಡಿರೋದು ಆದರೂ ಆಗ್ಬೋದು ಅಂತ ಇರ್ಬೋದಲ್ವಾ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ನಮ್ಮ ಪ್ರಯತ್ನನ ಪಡ್ತಾ ಇರಬೇಕು. ಭಗವಂತನ ಆಶೀರ್ವಾದ, ದಯೆ ಎರಡೂ ನಮ್ಮ ಮೇಲೆ ಇದ್ದೇ ಇರುತ್ತೆ. ಆ್ಯಂಡ್ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತ ಭಗವಂತನ ಆಶೀರ್ವಾದ ಇರುತ್ತೆ, ನಾವು ಕೆಟ್ಟ ಕೆಲಸ ಮಾಡಿದ್ರೆ ಖಂಡಿತ ಭಗವಂತನ ಕಣ್ಣು ನಮ್ಮ ಮೇಲೆ ಇದ್ದೇ ಇರುತ್ತೆ. ಸೊ ಯಾವಾಗಲೂ ಅಷ್ಟೇ ಒಳ್ಳೇದನ್ನೇ ಬಯಸಿ ಒಳ್ಳೇದನ್ನೇ ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೇದನ್ನ ಮಾಡಿ. ನಾನೇನು ಒಳ್ಳೆಯವಳು ಅಥವಾ ಒಳ್ಳೇದನ್ನೇ ಮಾಡ್ತೀನಿ ಅಂತಲ್ಲ, ನಾನು ಹಿಂದ್ಗಡೆ ಕೆಟ್ಟ ವಿಚಾರಗಳನ್ನ ಮಾಡಿದ್ದೀನಿ, ಕೆಟ್ಟದ್ದ ಕಲ್ತಿದ್ದೀನಿ, ಎಲ್ಲನೂ ಬಿಟ್ಟಿದ್ದೀನಿ, ಇಲ್ಲ ಅಂತ ಅಲ್ಲ. ಇವಾಗೇನು ನಾನು ಒಳ್ಳೆಯವಳು ದೊಡ್ಡದಾಗಿ ಒಳ್ಳೆ ಥರದಲ್ಲೇ ಬದುಕ್ತೇನೆ ಅಂತ ನಾನು ಹೇಳಲ್ಲ. ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ರೀತಿಯಲ್ಲಿ ಬದುಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹೆಜ್ಜೆ ಹೆಜ್ಜೆಗೂ ನಾನು ಪ್ರಯತ್ನ ಪಡ್ತಾನೆ ಇರ್ತೀನಿ. ಆ್ಯಂಡ್ ಸದಾಕಾಲ ಹಿಂಗೆ ಇರೋಕ್ಕೆ ಟ್ರೈ ಮಾಡ್ತೀನಿ. ಗೊತ್ತಿಲ್ಲ ನನ್ನ ಸಿಚುವೇಶನ್ಸ್ ಹೇಗಿರುತ್ತೆ ಅಂದ್ಬಿಟ್ಟು ನಾನು ಹೇಳಕ್ಕೆ ಬರಲ್ಲ. ಸೊ ಗೊತ್ತಿಲ್ಲ ಏನು ಸ್ಟಾರ್ಟ್ ಮಾಡಿದೆ, ಏನು ಹೇಳಿದೆ ಅಂತ ಅಂದ್ಬಿಟ್ಟು. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಆ್ಯಂಡ್ ಇತ್ತೀಚೆಗೆ ನಾನು ಬ್ಲ್ಯಾಕ್ ದ್ರಾಕ್ಷಿನ ರಾತ್ರಿ ಹೊತ್ತು ನೆನೆಸಿಟ್ಟು ತಿಂತಿದ್ದೀನಿ. ಅದು ತುಂಬ ಅಂದರೆ ತುಂಬ ಒಳ್ಳೆಯದು ನಮ್ಮ ಹೇರ್ಗೆ ಮತ್ತು ಸ್ಕಿನ್ನಿಗೆ. ಇನ್ನೊಂದೇನು ಅಂದರೆ ನಮ್ಮ ಹಿಮೋಗ್ಲೋಬಿನ್ನ ಕೂಡ ಬೂಸ್ಟ್ ಮಾಡುತ್ತೆ, ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ನ ಕೂಡ ಕಡಿಮೆ ಮಾಡುತ್ತಂತೆ. ಅದಷ್ಟೇ ಅಲ್ಲದೆ ನಮಗೆ ಇರೋವಂಥ ಈ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ ಗೊತ್ತಾ ನನ್ನಂಥವ್ರಿಗೆ, ಅದನ್ನು ಕೂಡ ಕಡಿಮೆ ಮಾಡುತ್ತಂತೆ. ನಾನು ನೋಡಿಬಿಟ್ಟೆ ಇದನ್ನು ಸ್ಟಾರ್ಟ್ ಮಾಡಿದ್ದು. ಇನ್ನು ತುಂಬ 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 ಬೆನಿಫಿಟ್ಸ್ ಇರೋದು ನಮ್ಮ ಹೇರ್ಗೆ ಮತ್ತು ಸ್ಕಿನ್ನಿಗೆ. ಸೊ ರಾತ್ರಿ ಹೊತ್ತು ನೆನೆಸಿಟ್ಟು ಬೆಳಗ್ಗೆ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಾನು ಇದನ್ನು ಇತ್ತೀಚೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಕಿಚನಲ್ಲಿ ಏನೋ ಸೌಂಡ್ ಆಯಿತು ಅಂತ ಹೋಗಿ ನೋಡಿದೆ, ಚಪಾತಿ ಕೋಲ್ ಬಿದ್ದುಬಿಡ್ತು. ಸೊ ಹೋಗಿ ನೋಡ್ಕೊಂಡು ಬಂದೆ, ಅಷ್ಟೇ, ಏನೇನಿಲ್ಲ. ಆ್ಯಂಡ್ ಇತ್ತೀಚೆಗೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ಒಂದು ಲೋಟ ಬಿಸಿ ಬಿಸಿ ನೀರು ಕುಡಿತೀನಿ. ಸೊ ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ರಿಲೀಫ್ ಅಂತ ಅನ್ಸದೆ ನನಗೆ. ಫ್ರೆಶ್ ಅಪ್ ಆಗಿ ಕೆಲಸನ ಮುಗಿಸಿ ನನ್ನನ್ನು ಪೂಜೆನ ಶುರು ಮಾಡಿಕೊಂಡೆ.
ದೇವ್ರ ಪೂಜೆ ಮುಗಿಸಿ ದೇವ್ರಿಗೆ ಏನೋ ಹೇಳಬೇಕು ಅಂತ ಇತ್ತು. ಸೊ ಅದೆಲ್ಲ ಹೇಳಿ ನಾನು ದೋಸೆಗೆ ಅಥವಾ ತಿಂಡಿಗೆ ದೋಸೆ ಮಾಡಿಕೊಂಡು ಸೌತೆಕಾಯಿ ಸಾರು. ದೋಸೆ ಯಾಕೆ ಇತ್ತೀಚೆಗೆ ಜಾಸ್ತಿ ಅಂತಂದರೆ ನಮ್ಮ ಮನೆ ಹತ್ರ ಒಂದು ಅಂಕಲ್ ಬರ್ತಾರೆ, ಫೈನಾನ್ಸ್ ಅಂಕಲ್ ಆಯಿತಾ. ಅವರು ಪಾಪ ಫೈನಾನ್ಸ್ ಮಾಡೋದ್ರ ಜೊತೆಗೆ ಇದನ್ನು ಕೂಡ ಮಾಡ್ತಾರೆ. ಅವ್ರಿಗೆ ವಯಸ್ಸಾಗಿದೆ. ಸೊ ಅದಕ್ಕೆ ನಾನು ನಿನ್ನೆ ಮನೆಗೆ ಹೋದಾಗ 2 ಪ್ಯಾಕೆಟ್ ತೆಗೆದಿಟ್ಟಿದ್ದೆ. ನಮ್ಮಮ್ಮ ಅದರಲ್ಲಿ 1 ಪ್ಯಾಕೆಟ್ ನನಗೆ ಕೊಟ್ಕೊಳ್ಸಿದ್ರು. ಸೊ ಅದರಲ್ಲೇ ದೋಸೆ ಮಾಡ್ಕೊಳ್ತಿದ್ದೀನಿ. ಅವರಿಗೂ ಹೆಲ್ಪ್ ಆಗುತ್ತೆ ಅಂತ ಒಂದೇ ಉದ್ದೇಶ ಅಷ್ಟೇ. ಇನ್ನೇನೆಲ್ಲ ದಿನ ದೋಸೆ ತಿನ್ನಬೇಕು ಅನ್ನೋದು ನನಗೆ ಆಸೆನೇ ಇಲ್ಲ. ನನಗೂ ಬೇರೆ ಬೇರೆ ಥರ ತಿನ್ನಬೇಕು ಅಂತ ಅನ್ಸುತ್ತೆ. ಆ್ಯಂಡ್ ತಿಂಡಿ ಆದಮೇಲೆ 1 ಲೋಟ ಬಿಸಿ ಬಿಸಿ ಬ್ಲ್ಯಾಕ್ ಕಾಫಿ ಕುಡಿದೆ. ಇತ್ತೀಚೆಗೆ ಬ್ಲ್ಯಾಕ್ ಕಾಫಿ ತುಂಬ ಫೇವ್ರೇಟ್ ಆಗಿಬಿಡಿದೆ ನನಗೆ. ಗೈಸ್, ಇವಾಗ ಟೆಂಪಲ್ಗೆ ಹೋಗೋದಕ್ಕೆ ರೆಡಿ ಆಗೋಣ. ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಳ್ತೀನಿ. ಸುಮಾರು ದಿವಸ ಆಯ್ತಾ ಹೊರಗಡೆ ಟೆಂಪಲಿಗೆ ಹೋಗಿ. ಬಿಕಾಸ್ ನಾನು ಜಾಸ್ತಿ ಸುತ್ತದೆ ಟೆಂಪಲ್ಸ್ಗೆ. ಆಲ್ಮೋಸ್ಟ್ ಒಂದು 20 ದಿವಸ ಆಯಿತು. 20 ದಿವಸ ಆಯಿತಾ? ಒಂದು 15-20 ದಿನ ಆಯಿತು ಅಂತ ಅನ್ಸುತ್ತೆ. ಓ ಮೈ ಗಾಡ್, ಈ ಬಜಾಜ್ ಅವ್ರು ಎಷ್ಟು ಟಾರ್ಚರ್ ಕೊಡ್ತಾ ಇದಾರೆ ಅಂದರೆ ಬೆಳಗ್ಗೆಯಿಂದ 9 ಸರ್ತಿ ಫೋನ್ ಮಾಡಿದ್ದಾರೆ. ಬೆಳಗ್ಗೆಯಿಂದ 9 ಸರ್ತಿ. ಸೊ ಇವಾಗ ರೆಡಿ ಆಗೋಣ. ಇಷ್ಟು ಬೆಳ್ಳಗೆ ನಾನಿಲ್ಲ. ಒನ್ಲಿ ರೀಸನ್ ನಾನು ಬೆಳ್ಳಗೆ ಕಾಣ್ತಿರೋದು ಈ ಬಟ್ಟೆ ಕಲರ್ ಅಷ್ಟೇ. ಈ ಡ್ರೆಸ್ ನನ್ನನ್ನು ಬ್ರೈಟ್ ಮಾಡ್ತಿದ್ದೆ ಅಷ್ಟೇ. ಸೊ ಇಷ್ಟು ಬೆಳ್ಳಗೆ ನಾನಿಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ಬೆಳಕು ತುಂಬ ಚೇಂಜ್ ಮಾಡುತ್ತೆ ನಮ್ಮ ಫೇಸ್ ಕಲರ್ನ. ಸೊ ಇವಾಗ ರೆಡಿ ಆಗಿಬಿಡೋಣ. ಇದು ಪ್ಲಮ್ ಅವ್ರದ್ದು. ನನ್ನ ಹತ್ರ 2-3 ಟೋನರ್ ಇದೆ ಆಯಿತಾ. 2 ಸನ್ಸ್ಕ್ರೀನ್ ಇದೆ. ಇದೇನು ಆಲ್ಮೋಸ್ಟ್ ಖಾಲಿ ಆಯಿತು. ಒಂದು 2 ದಿವಸ 3 ದಿವಸ ಬರ್ಬೋದು ಅಷ್ಟೇ. ಬಿಕಾಸ್ ಅಷ್ಟು ಯೂಸ್ ಮಾಡಿಬಿಟ್ಟೆ ನಾನು. ಬೊಟ್ಟ ಸುರಿತೆ. ನಾನು ನಮ್ಮ ಅಕ್ಕಂದು ಚೈನು, ಈ ಬ್ರೇಸ್ಲೆಟು ಎಲ್ಲನೂ ಬಿಚ್ಚಿಟ್ಬಿಟ್ಟಿದ್ದೀನಿ. ಚೈನ್ ಫಸ್ಟೇ ಬಿಚ್ಚಿಟ್ಟಿದೆ. ಬಿಕಾಸ್ ಶೂಟಿಂಗ್ ಎಲ್ಲ ಹೋಗ್ತಿದ್ನಲ್ಲ, ರೆಗ್ಯುಲರ್ ಆಗಿತ್ತು ಅಂತ ಹೇಳ್ಬಿಟ್ಟು ತೆಗೆದ್ಬಿಟ್ಟೆ. ಮತ್ತು ಅನುಪಲ್ಲವೇನಾದ್ರೆ ಆ ಚೈನ್ ಹಾಕ್ತಿದ್ದೆ. ಬಟ್ ಬೇರೆ ಶೂಟ್ಸಿಗೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ ಅಂದ್ಬಿಟ್ಟು ತೆಗೆದ್ಬಿಟ್ಟೆ. ಇನ್ನು ಬ್ರೇಸ್ಲೆಟ್ ಕಳ್ದೋಯ್ತಲ್ಲ ಬೈಕೆ ನಾನು ಏನು ಮಾಡಿದೆ, ತೆಗ್ದೇ ಬಿಟ್ಟೆ. ಸರಿ ಹಾಕೋದು ಬೇಡ ಅವಳು, ಅದು ಇದನ್ನ ಚೇಂಜ್ ಮಾಡಿಸ್ಬಿಟ್ಟು ಹಾಕೋಣ, ಕೊಂಡಿ ಬರುತ್ತಲ್ಲ ಅದನ್ನೇ ಚೇಂಜ್ ಮಾಡಿಸ್ಬಿಟ್ಟು ಹಾಕೋಣ ಅಂತ ಅಂದ್ಕೊಂಡು ತೆಗ್ದಿಟ್ಟಿದ್ದೀನಿ. ಆದರೆ ಅದನ್ನ ಹಾಕೊತೀನಿ. ಇಲ್ಲಾಂದರೆ ಅದನ್ನ ಎಕ್ಸ್ಚೇಂಜ್ ಮಾಡಿಸಿ ಬೇರೆ ಥರ ಡಿಸೈನ್, ಅಂದರೆ ಅದು ಫೀಲ್ ಆಗೋ ಥರ, ಸೆನ್ಸ್ ಆಗೋ ಥರ ಡಿಸೈನು ಮಾಡಿಸ್ತೀನಿ. ಇದಂತೂ ಖಾಲಿನೇ ಆಗ್ತಿಲ್ಲ ಗುರು. ನಾವು ಹೊಸದು ಓಪನ್ ಮಾಡೋಣ ಅಂತ ಆಸೆ ನನಗೆ, ಆದರೆ ಇದು ಖಾಲಿನೇ ಆಗ್ತಾ ಇಲ್ಲ. ಈ ಡ್ರೆಸ್ಸಿಗೆ ದುಪ್ಪಟ ಇಲ್ಲ ಆಯ್ತಾ, ಬಟ್ ತುಂಬಾ ಚೆನ್ನಾಗಿದೆ. ನಾನು ತೋರಿಸ್ತೀನಿ ನಿಮಗೆ. ಇದು ನಾನು ಫ್ಲಿಪ್ಕಾರ್ಟ್ನ ತಗೊಂಡಿದ್ದು. ಲಾಸ್ಟ್ ವ್ಲಾಗಲ್ಲಿ ನಾನು ಟೂರಿಗೆ ಹೋಗಿದ್ದೆ ಗೊತ್ತಾ. ಅದು ಹೋಗೋ ಇಂಟೆನ್ಷನ್ ಇರಲಿಲ್ಲ. ನಾವು ಆನ್ ದಿ ವೇ ಹೋಗ್ತಾ ಡಿಸೈಡ್ ಮಾಡಿದ್ದು ಹೋಗಬೇಕು ಅಂತ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡು. ಅವಾಗ ನನಗೇನು ರೆಡಿನೇ ಆಗಿರಲಿಲ್ಲ. ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಹಾಗೆ ಹೋಗಿದ್ದೆ. ಬಿಕಾಸ್ ನಮ್ಮ ಅಮ್ಮ ಮನೆಗೆ ಏನಕ್ಕೆ ನಾನು ರೆಡಿ ಆಗಬೇಕು ಅಂತ. ಆನ್ ದಿ ವೇ ಹೋಗ್ತೇನೆ ನಾನು ಸ್ವಲ್ಪ ಬ್ಲಷು ಮತ್ತು ಅದೇ ಬ್ಲಷ್ನ ಲಿಪ್ಸ್ಟಿಕ್ ಥರ ಯೂಸ್ ಮಾಡಿ ಆ್ಯಂಡ್ ಲಿಪ್ಗೆ ಒಂದು ಲೈನರ್ನ ಯೂಸ್ ಮಾಡಿದ್ದೆ ಆಯಿತಾ. ಬ್ಲಷ್ ಯೂಸ್ ಮಾಡ್ಬೇಕಾದ್ರೆ ಏನಾಯ್ತು ಗೊತ್ತಾ, ಹೊಡೆದೋಯ್ತು. ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ, ಹೊಡೆದೋಗಿದ್ದ ತಕ್ಷಣ ಒಂಥರ ಆಗ್ಬಿಡ್ತು ನನಗೆ. ಸಖತ್ ಬೇಜಾರಾಯ್ತು. ಇದೊಂಥರ ಚೆನ್ನಾಗಿತ್ತು, ಬಟ್ ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ. ಹಂಗಂತ ಏನೇನು ಯೂಸ್ ಮಾಡದೆ ಇರೋಕ್ಕಾಗಲ್ಲ. ಯೂಸ್ ಮಾಡ್ತೀನಿ. ಲಿಪ್ಸ್ಟಿಕ್ ಥರ ಯೂಸ್ ಮಾಡ್ಬೋದು ಗೊತ್ತಾ. ಕಾಜಲ್ ಯೂಸ್ ಮಾಡ್ತೀನಿ. ಹಳೆ ಕಾಜಲ್ ಮುಗ್ದೋಯ್ತು. ಸೊ ಅದಕ್ಕೆ ಹೊಸದು ಇಟ್ಕೊಂಡಿದ್ದೀನಿ. ಶಿಟ್. ಮುಂಚೆ ಈ ಲಿಪ್ ಲೈನರ್ನ ಯೂಸ್ ಮಾಡ್ತೀನಿ. ಬಿಕಾಸ್ ಆಲ್ರೆಡಿ ಟಿಂಟ್ ಯೂಸ್ ಮಾಡಿದ್ದೀನಲ್ಲ. ಇದು ತುಂಬ ಚೆನ್ನಾಗಿದೆ ಆಯಿತಾ ಮಸ್ಕಾರ. ತೋರಿಸ್ತೀನಿ ರೀ. ಇದರಲ್ಲಿ ಫಸ್ಟು ಲೆಂತ್, ಅಯ್ಯೋ 2 ಸ್ಟೆಪ್ಸ್ ಬರುತ್ತೆ ಇದರಲ್ಲಿ. ಫಸ್ಟ್ ನಿಮ್ಮ ಐಬ್ರೋ ಅಂತೀನಿ, ಲ್ಯಾಶಸ್ನ ಲೆಂತ್ ಮಾಡ್ಕೊಳ್ಳಿ. ಇದು ಲೆಂತ್ ಆಯಿತಾ. ಕ್ಯಾಮ್ರಾದಲ್ಲಿ ಕಾಣ್ತಿದೆ, ಬಟ್ ಇನ್ ಪರ್ಸನ್ ಇನ್ನೂ ಜಾಸ್ತಿ ಇದೆ ಲೆಂತ್. ಇವಾಗ ವಾಲ್ಯೂಮ್. ಸಿ ಸ್ಟಿಕ್ಕರ್
ಇದಂತೂ ಖಾಲಿನೇ ಆಯಿತು. ಇದು ಪರ್ಫ್ಯೂಮ್ ಖಾಲಿ ಆಯಿತು. ಇನ್ನು ಸ್ವಲ್ಪ ಇದೆ, ಪರವಾಗಿಲ್ಲ, ಇಷ್ಟು ದಿವಸ ಬಂದಿದೆಯಲ್ಲ. ನನ್ನ ಮನೆ ಶಾಪಿಗೆ ಹೋದಾಗ ಒಂದು ಇಯರಿಂಗ್ ತೊಗೊಂಡಿದ್ದೆ, ಎಷ್ಟು ಚೆಂದ ಆಯ್ತಲ್ಲ. ಇದನ್ನೇ ಹಾಕ್ತೀನಿ ಇವಾಗ. ನಂಗೆ ಈ ಥರ ಚಿಕ್ಕ ಚಿಕ್ಕ ಇಯರಿಂಗ್ಸ್ ತುಂಬ ಇಷ್ಟ ಆಗುತ್ತೆ. ನಂತರ ಸುಮಾರು ದೊಡ್ಡದಿದೆ ಆಯಿತಾ, ಅದೆಲ್ಲ ಅದೇ ಯಾವಾಗಾದರೂ ಒಂದು ಸರ್ತಿ ಹಾಕ್ಬೋದು. ಬಟ್ ಈ ಥರ ಚಿಕ್ಕ ಚಿಕ್ಕ ನನಗೆ ದಿನ ಇಷ್ಟ. ಹಳೆ ಸ್ಟಡ್ ಹಾಕಿ ಚೆನ್ನಾಗಿತ್ತಲ್ಲ, ಹಳೆ ಸ್ಟಡ್ ಹಾಕಿದ್ದಲ್ಲ ಆ ಥರ ಎಷ್ಟು ಪೇರು ಆಗೋದು ನನ್ನ ಹತ್ರ. ಯಪ್ಪ ಗೈಸ್, ಲಿಪ್ಸ್ಟಿಕ್ ಒರೆಸ್ಬಿಟ್ಟೆ. ಯಾಕೆ ಗೊತ್ತಾ, ನನ್ನ ಹತ್ರ ಇದಿರೋದೇ ಮರ್ತೋಗ್ಬಿಟ್ಟಿದ್ದೀನಿ. ಇವಾಗ ನೆನಪಾಯಿತು. ಇದು ಮುರುಚಾ ಬ್ಯೂಟಿ ಅವ್ರದ್ದು 2 ಶೇಡ್ ತರಿಸ್ಕೊಂಡೆ, ಒಂದು ಸ್ಕಿರ್ ಮತ್ತು ಇನ್ನೊಂದು ಎಸ್ ಅಂತ ಹೇಳ್ಬಿಟ್ಟು. ಇವ್ರನ್ನ ನಾನು ಟಿಕ್ಟಾಕ್ ಇತ್ತು ಗೊತ್ತಾ, ಆವಾಗಿಂದನೂ ಫಾಲೋ ಮಾಡ್ತಾ ಇದ್ದೀನಿ. ನನ್ನ ಅಕ್ಕ ಟಿಕ್ಟಾಕ್ ಮತ್ತು ಲೈವ್ ಆ್ಯಪಲ್ಲಿ ಸ್ವಲ್ಪ ಫೇಮಸ್ ಇದ್ಲು. ಒಂದು ಸ್ವಲ್ಪ ಚೆನ್ನಾಗಿ ಗೊತ್ತಿರುತ್ತೆ. ಅವಾಗ ಇವ್ನ ಎಲ್ಲರೂ ಮೀಟ್ ಮಾಡಿದ್ವಿ. ಯಾಕಂದರೆ ಲೈಕ್ ಆ್ಯಪ್ ಅವರು ಯಾವಾಗಲೂ ಈವೆಂಟ್ಸ್ ಎಲ್ಲನೂ ಇಡ್ತಾಯಿದ್ರು. ಅದಾದಮೇಲೆ ಬ್ಯಾನ್ ಹೋಗ್ಬೇಕಲ್ಲ ಆ್ಯಪು. ನಮ್ಮ ಅಕ್ಕ ತುಂಬ ಕಂಟೆಂಟ್ ಎಲ್ಲ ಮಾಡಿದ್ಲು ಆ ಟೈಮಲ್ಲಿ. ವರುಣ್ ನಮ್ಮ ಅಕ್ಕನ ಫ್ರೆಂಡು, ಮಧು ನಮ್ಮ ಅಕ್ಕನ ಫ್ರೆಂಡು, ಸುಮಾರು ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ನಮ್ಮ ಅಕ್ಕನ ಫ್ರೆಂಡ್, ಇವನ್ ವರ್ಷನೂ ನಮ್ಮ ಅಕ್ಕನ ಫ್ರೆಂಡು. ಸೊ ನಾನೇ ಅವಾಗ ಫುಲ್ ಟ್ಯೂಬ್ಲೈಟು. ಇವಾಗ ಒಂದು ಸ್ವಲ್ಪ ಮಾತಾಡ್ತೀನಿ, ಸ್ವಲ್ಪ ಇದ್ದೀನಿ ಸೋಷಿಯಲ್ ಮೀಡಿಯಾ ಅಂತ. ನಮ್ಮ ಅಕ್ಕ ಇವಾಗ ಇದ್ದಿದ್ರೆ ಕ್ರೇಜಿಯಾಗಿರ್ತಿತ್ತು. ಬ್ಯೂಟಿಫುಲ್ ಲೈಫ್ ಇವತ್ತು ನಮ್ಮ ಅಕ್ಕ ಇದ್ದಿದ್ರೆ. ಇಟ್ಸ್ ಓಕೆ. ನಾನು ಆಲ್ರೆಡಿ ಇದನ್ನು ಯೂಸ್ ಮಾಡಿದ್ದೀನಿ. ಐ ಕೆ ನಾಟ್ ಅಫೋರ್ಡ್ ಹುಡಾ ಬ್ಯೂಟಿ ಅವ್ರದ್ದು ಲಿಪ್ ಮಾರ್ಕರ್, ಅದಕ್ಕೆ ಇದನ್ನು ತರಿಸ್ಕೊಂಡೆ. ಇದು 350 400 ಒಳಗಡೆ ಇದೆ. ಬಟ್ ದಿಸ್ ಇಸ್ ಆ್ಯಕ್ಚುಲಿ ಗುಡ್. ಇದು ಪಿಂಕ್ ಕಲರ್. ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಪಿಂಕ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದನ್ನು ಹಾಗೆ ಡ್ರೈ ಮಾಡಕ್ಕೆ ಬಿಡ್ಬೇಕು. ಆ್ಯಕ್ಚುಲಿ ಹಾಗೆ ಬಿಟ್ಟು ಇದ್ರ ಮೇಲೆ ಬೇಕಿದ್ರೆ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಬೋದು. ನಾನು ಅಪ್ಲೈ ಮಾಡ್ತೀನಿ, ಸ್ವಲ್ಪ ಲೈಟ್ ಲಿಪ್ಸ್ಟಿಕ್. ಸೊ ಇದನ್ನು ಟ್ಯಾಗ್ ಮಾಡೋಕ್ಕಾಗಲ್ಲ. ನೀವು ಬೇಕಿದ್ರೆ ಹೋಗಿ ಅಮೆಝಾನಲ್ಲಿ ತೊಗೊಳ್ಳಿ, ಇಲ್ಲಾಂದ್ರೆ ವೆಬ್ಸೈಟಲ್ಲಿ ತೊಗೊಳ್ಳಿ, ಆಯಿತಾ. ಈಗ ಒಂಚೂರು ಟೇಸ್ಟ್ ಹಾಕ್ತೀನಿ, ಬಿಕಾಸ್ ತುಂಬ ಪಿಂಕ್ ಆಗುತ್ತೆ ಅಂತ. ನೀವು ಇದ್ರ ಮೇಲೆ ಗ್ಲಾಸ್ ಕೂಡ ಹಾಕೋಬೋದು, ಸಕ್ಕತ್ತಾಗಿ ಕಾಣುತ್ತೆ. ಮೊನ್ನೆ ನಾನು ಇದನ್ನು ಅಪ್ಲೈ ಮಾಡಿದ್ದೆ ಆಯಿತಾ. ಅದೇ ಇದಲ್ಲ, ಅದೇ ಅವೆರಡೂ ಮತ್ತು ಅದ್ರ ಮೇಲೆ ಲಿಪ್ ಗ್ಲಾಸ್ ಹಾಕಿದ್ದೆ. ಓಕೆ ಗೈಸ್, ಕಂಪ್ಲೀಟ್ ರೆಡಿ ಆಗಿದ್ದೀನಿ. ಇವಾಗ ಹೊರಡದೆ. ನೀವು ಎಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ, ನಾನು ಮೋಸ್ಟ್ ವಿಸಿಟ್ ಮಾಡೋದೇ ಟೆಂಪಲ್ಸಿಗೆ. ಎಲ್ಲ ಆಚೆ ಹೋಗೋದಕ್ಕಿಂತ ನಾನು ಜಾಸ್ತಿ ಟೆಂಪಲ್ಸ್ ವಿಸಿಟ್ ಮಾಡ್ತೀನಿ, ಬಿಕಾಸ್ ನಂಗೆ ಅದೇ ತುಂಬ ಪೀಸ್ಫುಲ್ ಅನಿಸುತ್ತೆ. ಹಾಗಂತ ಹೊರಗಡೆ ಹೋಗಲ್ಲ ಅಂತಲ್ಲ, ಹೋಗ್ತೀನಿ ನಾನು ರೆಸ್ಟೋರೆಂಟ್ಸ್ಗೆ, ಹೋಟೆಲ್ಸ್ಗೆಲ್ಲ ತಿನ್ನೋದಕ್ಕೆ ಹೋಗ್ತೀನಿ, ಇಲ್ಲ ಅಂತಲ್ಲ. ಬಟ್ ನಂಗೆ ತುಂಬ ಇಷ್ಟ ಆಗೋದು ಟೆಂಪಲ್ ವಿಸಿಟ್ ಮಾಡೋದಕ್ಕೆ. ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ಗುರುವರಾಯನ ಮಹಾಲಕ್ಷ್ಮಿ ಟೆಂಪಲ್ಗೆ ಬಂದಿದ್ದು. ನಾನು ವಿಸಿಟ್ ಮಾಡಿದ್ದು ಸ್ಯಾಟರ್ಡೆ. ತುಂಬ ಜನ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ, ಬಿಕಾಸ್ ಸ್ಯಾಟರ್ಡೆ ಅಲ್ವಾ. ಬಟ್ ಜನ ತುಂಬ ಅಂದರೆ ತುಂಬ ಕಡಿಮೆ ಇದ್ದರು. ಮೇ ಬಿ ಟ್ಯೂಸ್ಡೇ ಇಲ್ಲ ಫ್ರೈಡೇ ಜಾಸ್ತಿ ಜನ ಇರ್ತಾರೆ ಅಂತ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ, ಬಿಕಾಸ್ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದ್ರಿಂದ. ಅಲ್ಲೇ ದಾಸೋಹ ಇತ್ತು, ಹೋಗಿ ಊಟ ಮಾಡ್ಕೊಂಡು ಬಂದೆ. ನಾನು ಎಲ್ಲ ಕಡೆ ಟೆಂಪಲಿಗೆ ಹೋದಾಗ ದಾಸೋಹದಲ್ಲಿ ಊಟ ಮಾಡ್ತೀನಿ. ಬಟ್ ಏನೋ ಗೊತ್ತಿಲ್ಲ, ಇಲ್ಲಿವರೆಗೂ ಧರ್ಮಸ್ಥಳಕ್ಕೆ ಹೋದಾಗ ಒಂದು ಸರ್ತಿನೂ ಅಲ್ಲಿನ ಊಟ ನಾನು ತಿಂದೇ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ, ನಾನು ಹೋಗೇ ಇಲ್ಲ, ಹೋಗಬೇಕು ಅಂತ ಅನಿಸಿಲ್ಲ ನನಗೆ. ಮಂತ್ರಾಲಯಕ್ಕೆಲ್ಲ ಹೋದಾಗ ಪ್ರಸಾದ ತಿನ್ಕೊಂಡು ಬರ್ತೀನಿ, ಮಿಸ್ ನೋಡೋಣ. ನೆಕ್ಸ್ಟ್ ಟೈಮ್ ಹೋದಾಗ ಮಿಸ್ ಮಾಡದೆ ತಿನ್ಕೊಂಡು ಬರ್ತೀನಿ. ನೆಕ್ಸ್ಟ್ ನಾನು ಬಂದಿದ್ದು ದೇವರಾಯನ ದುರ್ಗಾ ನರಸಿಂಹಸ್ವಾಮಿ ಟೆಂಪಲ್ಗೆ. ಇದೇ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡ್ತಿರೋದು. ಅನ್ಫಾರ್ಚುನೇಟ್ಲಿ ಟೆಂಪಲ್ ಕ್ಲೋಸ್ ಆಗಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ದೇವ್ರಿಗೆ ಹೇಳ್ಬಿಟ್ಟು ಬಂದೆ, ನೆಕ್ಸ್ಟ್ ಟೈಮ್ ಮಿಸ್ ಮಾಡಿದೆ ನನಗೆ ಕರ್ಸ್ಕೋಬೇಕು ಅಂತ ಅಂದ್ಬಿಟ್ಟು. ಬಟ್ ದೇವ್ ನಮಗೆ ಯಾವತ್ತೂ ಡಿಸಪಾಯಿಂಟ್ ಮಾಡಲ್ಲ, ಮೋಸ ಮಾಡಲ್ಲ ಅಂತ ಇದೇ ಎಕ್ಸಾಂಪಲ್. ಇಲ್ಲಿ ಕೆಳಗಡೆ ಇನ್ನೊಂದು ನರಸಿಂಹಸ್ವಾಮಿ ಟೆಂಪಲ್ ಇತ್ತು, ಹೋಗಿ ವಿಸಿಟ್ ಮಾಡಿ ಬಂದೆ. ಆ್ಯಂಡ್ ದಾರಿಲಿ ಬರ್ತಾ ಮಂಗನಗಳೆಲ್ಲ ಕಾಣಿಸಿದ್ರು. ಅವ್ರು ಎಲ್ರಿಗೂ ಬಿಸ್ಕೆಟ್ ಹಾಕಿ ಮನೆಗೆ ಸೀದಾ ಹೊರಟು ಬಂದೆ. ಆ್ಯಂಡ್ ಮನೆಗೆ ಬರೋಷ್ಟರಲ್ಲಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗ್ತಿತ್ತು. ಬಂದಿದ್ದ ತಕ್ಷಣ ನಾನು ಮಾಡಿದ್ದೆ ಊಟ ಮುಗಿಸಿ ಬಿಕ್ಕಿದ ಕೆಲಸ ಎಲ್ಲ. ಇವಾಗ ಮೇಕಪ್ ತೆಗಿಬೇಕು, ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಫುಲ್ಲು ಬೆವ್ಬಿಟ್ರೇನೆ. ಅದನ್ನು ಯೂಸ್ ಮಾಡ್ತಿದ್ದೇನೆ, ಕಾನ್ಷಿಯಸ್ ಕೆಮಿಸ್ಟ್ ಅವ್ರದ್ದು. ಏನಿಲ್ಲ, ಬರೀ ಮಸ್ಕಾರ ತೆಗಿಲಿಕ್ಕಷ್ಟೇ, ಮೇಕಪ್ ಎಲ್ಲ ಏನಿಲ್ಲ. ಇದು ನೋಡಿ ಟಿಂಟು ಹೋಗೇ ಇಲ್ಲ ಆಯಿತಾ. ನಾನು ಅದ್ರ ಮೇಲೆ ಏನೂ ಅಪ್ಲೈ ಮಾಡಿಲ್ಲ, ಲಿಪ್ಸ್ಟಿಕ್ ಹಾಕಿದೆ ಗೊತ್ತಾ, ಅಷ್ಟೇ. ಅದು ನೋಡಿ, ಅದು ಹೋಗ್ತಾನೆ ಇಲ್ಲ ಲಿಪ್ ಮಾರ್ಕರ್ ಆಯಿತಾ.
ಇದೇ ಇಷ್ಟು ಚೆನ್ನಾಗಿದೆ ಅಂದರೆ ಹುಡಾ ಬ್ಯೂಟಿ ಅವ್ರದ್ದು ಇನ್ನು ಎಷ್ಟು ಚೆನ್ನಾಗಿರ್ಬೋದು. ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಯಾಕೋ ಮುಖ ಎಲ್ಲ ಒಂಥರ ಉರಿತಾ ಇದೆ ಆಯಿತಾ, ಯಾಕೆ ಅಂತ ಗೊತ್ತಿಲ್ಲ. ಇಲ್ಲೆಲ್ಲ ನವೆ ಆಗ್ತಾಯಿದೆ, ಇಲ್ಲೆಲ್ಲ ಕುಜಲಿ ಆಗ್ತಾಯಿದೆ, ಯಾಕಂತ ಗೊತ್ತಿಲ್ಲ. ಸೊ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಒಂಥರ ದಿನ ಚೆನ್ನಾಗಿತ್ತು, ಬಿಕಾಸ್ ನಾನು ಸ್ವಲ್ಪ ಹೊರಗಡೆ ಎಲ್ಲ ಹೋಗಿದ್ದೆ ಅಲ್ವಾ, ಹಾಗಾಗಿ ಸ್ವಲ್ಪ ರಿಫ್ರೆಶ್ ಆಯಿತು ನನಗೂ. ಬೆಳಗ್ಗೆ ನಾನು ಏನು ಹೇಳಿದೆ ಇರೋದನ್ನು ಹೇಳಿದೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ತಿಳಿಸಿ ಆಯಿತಾ. ಆ್ಯಂಡ್ ಇಫ್ ಇನ್ ಕೇಸ್ ಏನಾದರೂ ನೀವು ಪೂರ್ತಿ ನನ್ನ ವ್ಲಾಗ್ನ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಅರ್ಧದಲ್ಲಿ ಮಿಸ್ ಮಾಡಿದರೆ ನಿಮಗೂ ಥ್ಯಾಂಕ್ ಯು ಸೋ ಮಚ್. ಸ್ಟಾರ್ಟ್ ಮಾಡಿ ಹಾಗೆ ಎಂಡ್ ಮಾಡಿದರೆ ನಿಮಗೂ ಥ್ಯಾಂಕ್ ಯು ಸೋ ಮಚ್. ತಡಿ ನೋಡೋಣ ಅಂತ ಅಂದ್ಕೊಂಡಿರ್ತೀರ ಗೊತ್ತಾ, ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಈ ವ್ಲಾಗ್ನ ಹೇಳ್ತಾ ಅಂತ ಇದ್ದೀನಿ. ಥ್ಯಾಂಕ್ ಯು ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಬೈ. ನಾನು ಇಷ್ಟು ಬೆಳ್ಳಗೋಗ್ಬಿಟ್ರೆ ಹಿಂಗಿರುತ್ತೆ. ಬೈ.